ಮಾರನಾಥ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ದಿನ ದೇವರ ಹತ್ರ ಕೇಳುತ್ತಿರುವಾಗ ದೇವರೊಂದು ನಮ್ಮನ್ನು ಸರಿಪಡಿಸುವ ಎಚ್ಚರಿಕೆ ಉಳ್ಳ ಮಾತು ಹೇಳುತ್ತಾ ಇದ್ದಾರೆ. ಅದು ನಿಮ್ಮ ಆಫೀಸ್ಗಳಾಗ್ಲಿ, ನಿಮ್ಮ ಕೆಲಸಗಳಾಗ್ಲಿ, ನೀವು ಇರುವ ಪ್ರಾಂತ ಪರಿಸರಗಳಾಗ್ಲಿ, ನೀವು ಈ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಇದರಿಗೆ ತಕ್ಕವಾಗಿ ನಡೆದುಕೋಬೇಕಂತ ದೇವರು ಆಶೆ ಪಡ್ತಾ ಇದ್ದಾರೆ. ಅದೇನೆಂದರೆ 1 ಕೊರಿಂಥಿಯರ ಪುಸ್ತಕ 15ನೇ ಅಧ್ಯಾಯ 33ನೇ ವಚನ, ದ ಬುಕ್ ಆಫ್ 1 ಕೊರಿಂಥಿಯನ್ಸ್ 15:33. ಅದು ಏನಂದರೆ, ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಒಳ್ಳೆ ನಡತೆಯನ್ನು ಕೆಡಿಸುತ್ತದೆ. ಆಮೆನ್, ಹಲ್ಲೆಲೂಯಾ. ಬಿ ನಾಟ್ ಡಿಸೀವ್ಡ್, ಎವಿಲ್ ಕಮ್ಯುನಿಕೇಶನ್ಸ್ ಕರಪ್ಟ್ ಗುಡ್ ಮ್ಯಾನರ್ಸ್ ಅಂತ ಅರ್ಥ ಆಯ್ತಂತ ತಿಳ್ಕೊಂಡಿದ್ದೀನಿ. ಎ ಗುಡ್ ವರ್ಡ್ ಫ್ರಮ್ ಗಾಡ್. ಮೋಸ ಹೋಗಬೇಡಿರಿ. ನಮ್ಮಲ್ಲಿ ಅನೇಕರು ಈಗಿನ ಕಾಲದಲ್ಲಿ ಮೋಸ ಹೋಗೋದು ಹೀಗನೆ. ಏನೆಂದರೆ, ನಮ್ಮ ಸಹವಾಸವು ಎಂಥವ್ರ ಜೊತೆಯಲ್ಲಿರಬೇಕು. ದುಸ್ಸಹವಾಸವು ಒಳ್ಳೆ ನಡತೆಯನ್ನು ಕೆಡಿಸಿಬಿಡ್ತಾದಂತೆ. ಎಸ್, ನೀವು ಒಳ್ಳೆ ನಡತೆಯವರೇ, ನಿಮ್ಮ ಸಹವಾಸ ದುಷ್ಟರ ಜೊತೆಯಲ್ಲಿದ್ದರೆ ನಿಮ್ಮ ಸಹವಾಸವು ನಿಮ್ಮ ಒಳ್ಳೆತನವನ್ನು ಕೆಡಿಸಿಬಿಡುತ್ತದೆ. ಮೈ ಡಿಯರ್ ಯಂಗ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಯವನಸ್ಥರಾಗಲಿ ಮಧ್ಯಸ್ಥರಾಗಲಿ, ನಮ್ಮ ಸಹವಾಸ ಯಾರ ಜೊತೆಯಲ್ಲಿರಬೇಕು? ನಾವು ಲೋಕದ ಅನೇಕ ವ್ಯಕ್ತಿಗಳ ಮಧ್ಯದಲ್ಲಿ ನಿಮ್ಮ ಸಹವಾಸ ಯಾರ ಸಂಗಡವಿರಬೇಕಂದ್ರೆ ಒಳ್ಳೆಯವ್ರ ಜೊತೆಯಲ್ಲಿ ಸಹವಾಸವಿರಬೇಕು. ಐ ಮೀನ್, ಹೌ ಈಸ್ ಯುವರ್ ಕಮ್ಯುನಿಕೇಶನ್ಸ್? ಟು ಹೂಮ್ ಈಸ್ ಯುವರ್ ಕಮ್ಯುನಿಕೇಶನ್ಸ್? ನಮ್ಮ ಕಮ್ಯುನಿಕೇಶನ್ ಯಾರ ಸಂಗಡ ಇದೆ? ನೀವು ಒಳ್ಳೆಯವ್ರ ಜೊತೆಯಲ್ಲಿ ಸೇರಿದ್ರೆ ನಿನಗೆ ಒಳ್ಳೇದಾಗುತ್ತದೆ. ಬಟ್ ಏನಂದ್ರೆ, ದುಸ್ಸಹವಾಸವು ನಮಗೆ ಹಾಳು ಮಾಡುತ್ತದೆ. ಆದ್ರಿಂದ ದೇವರು ಹೇಳ್ತಾ ಇದ್ದಾರೆ, ನೀವು ಮೋಸ ಹೋಗಬೇಡಿರಿ. ಅನೇಕರು ನಮ್ಮ ಜೊತೆಯಲ್ಲಿ ಇರುವವರು, ಅನೇಕರು ನಮ್ಮ ಸಂಗಡ ಇರುವವರು ಬಹಳ ಒಳ್ಳೆ ರೀತಿಯಾಗಿ ಮಾತಾಡಿ ನಮಗೆ ಏನಾದ್ರೂ ಮ್ಯಾನಿಪುಲೇಟ್ ಮಾಡೋದು ಟ್ರೈ ಮಾಡುತ್ತಾರೆ. ನೀವು ದೇವರ ಆತ್ಮದಲ್ಲಿದ್ದರೆ, ದೇವರು ನಮ್ಗೆ ಹೇಳಿದ್ದಾರೆ ಈ ವ್ಯಕ್ತಿ ಎಂಥವ್ರು ಅಂತ ನಮ್ಗೆ ಗೊತ್ತಾಗ್ಬಿಡ್ತದೆ. ಅಂಥವ್ರ ಜೊತೆಯಲ್ಲಿ ನಾವೇನ್ ಮಾಡ್ಬೇಕು? ಸ್ವಲ್ಪ ದೂರ ಮೇಂಟೈನ್ ಮಾಡಬೇಕು. ಯಾಕಂದ್ರೆ ಅವ್ರು ನಮ್ಮನ್ನು ಒಂದು ದಿನ ಮೋಸ ಮಾಡುತ್ತಾರೆ, ನಮ್ಮನ್ನು ನಾವು ಮೋಸ ಮಾಡ್ಕೊಳ್ತೀವಿ. ಸೊ ದೇವ್ರು ಹೇಳ್ತಾ ಇದ್ದಾರೆ, ಮೋಸ ಹೋಗಬೇಡಿ, ದುಸ್ಸಹವಾಸವು ಒಳ್ಳೆ ನಡತೆಯನ್ನು ಕೆಡಿಸಿಬಿಡುತ್ತದೆ. ನೀವು ಒಳ್ಳೆ ನಡತೆ ಉಳ್ಳವರಾಗಿರ್ಬೇಕು. ದೇವ್ರ ಆಶೆ ಪಡೋದೇನಂದ್ರೆ, ನಾವು ಯಾವಾಗ್ಲೂ ಒಳ್ಳೆ ನಡತೆ ಉಳ್ಳವರಾಗಿರ್ಬೇಕು. ಒಳ್ಳೆ ನಡತೆ ಇದ್ದರೆ ಮಾತ್ರ ದೇವರು ನಮ್ಮನ್ನು ಕನಿಕರಿಸಿ ನಮ್ಮನ್ನು ರಕ್ಷಿಸುತ್ತಾರೆ. ದಯವಿಟ್ಟು ಕೈ ಮುಗಿದು ಹೇಳುತ್ತಾ ಇದ್ದೀನಿ, ದುಸ್ಸಹವಾಸ ಎಂಬ ವ್ಯಕ್ತಿಗಳಿಂದ ನೀವು ದೂರವಾಗಿರಿ. ದೇವರು ಹೇಳಿದ ಪ್ರಕಾರ ನಿಮ್ಮ ಒಳ್ಳೆ ಮನಸ್ಸಾಕ್ಷಿಯನ್ನು, ನಿಮ್ಮ ಒಳ್ಳೆ ನಡತೆಯನ್ನು ನೀವು ಕಾಪಾಡಿಕೊಳ್ಳಿ. ಅದೇ ನಿಮಗೆ ಮಾರ್ಗವಾಗಿರುತ್ತದೆ. ನನ್ನ ಪ್ರಿಯ ದೇವರ ಮಕ್ಕಳೇ, ಸಹವಾಸ ಯಾರ ಜೊತೆಯಲ್ಲಿ ಮಾಡ್ತಾ ಇದ್ದೀರೋ ಒಂದು ಸಲ ನೀವು ಪರೀಕ್ಷಿಸಿ ನೋಡಿಕೊಳ್ಳಿರಿ. ನಿಮ್ಮ ಸಹವಾಸದಿಂದಲೇ ನಿಮ್ಮ ಭವಿಷ್ಯ ಆಧಾರವಾಗಿದೆ. ಒಳ್ಳೆ ಸಹವಾಸದ ಜೊತೆಯಲ್ಲಿ ಇರಿ, ದೇವರ ಜೊತೆಯಲ್ಲಿ ಬಾಳರಿ. ಕೆಟ್ಟ ಸಹವಾಸದ ಜೊತೆಯಲ್ಲಿದ್ದರೆ ಇವತ್ತೇ ಅದಕ್ಕೆ ಮುಗಿತಾಯ ಹೇಳಿ ದೇವರ ಹತ್ರ ಮರಳಿ ಬನ್ನಿರಿ. ಪ್ರೈಸ್ ದ ಲಾರ್ಡ್. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ಒಳ್ಳೆ ಎಚ್ಚರಿಕೆಯುಳ್ಳ ಮಾತು ಇದು ನಮ್ಮ ಜೀವನದಲ್ಲಿ ನಾವು ಧರಿಸಿಕೊಂಡು ಅದಕ್ಕೆ ತಕ್ಕವಾಗಿ ನಡೆದುಕೊಳ್ಳೋ ಸಹಾಯ ನೀಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೇನ್, ಆಮೇನ್, ಆಮೇನ್. ನಾಳೆ ಮರಳಿ ನಾವೆಲ್ಲರೊಟ್ಟಾಗಿ ಸೇರಿ ಕೂಡೋ ತನಕ ಪರಿಶುದ್ಧಾತ್ಮ ದೇವರು ನಿಮ್ಮೆಲ್ಲರನ್ನು ಕಾಪಾಡಲಿ. Praise the Lord.